ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ, ನೇರ ದೃಶ್ಯಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯ, ಆ ಮೂಲಕ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. 3 ಬಾರಿ ಮಿಂದೇಳುವಂತಹ ವಿಶೇಷತೆ ಬಗ್ಗೆ ಕೂಡ ಈಗ ತಾನೇ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದರ ವಿಶೇಷತೆ ಬಗ್ಗೆ, ಗಂಗೆ ಯಮುನೆ ಅಂತರ್ಗಾಮಿಯಾಗಿ ಹರಿಯುವ ಸರಸ್ವತಿ, ಆ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತೀವಿ ಅಂದ್ರೆ 3 ನದಿಗಳಿಗೂ ಕೂಡ ನಾವು ನಮಸ್ಕರಿಸಬೇಕಾಗುತ್ತೆ. ಹಾಗಾಗಿ 3 ಬಾರಿ ಅಲ್ಲಿ ಮಿಂದೇಳ್ತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದೇ ಸಂಗಮದಲ್ಲಿ 3 ಬಾರಿ ಮಿಂದೇಳೋ ಮೂಲಕ ಗಂಗೆ ಯಮುನೆ ಸರಸ್ವತಿಗೆ ಪ್ರಾರ್ಥನೆ ಮಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಬಹಳ ಅದ್ಭುತ ಕ್ಷಣ. ಬರೀ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಗಮನ ಈಗ ಪ್ರಯಾಗ್ರಾಜ್ನತ್ತ ಇದೆ. संतमय गिरि संताभिचाकसी जामि खुंगिरि संतहस्ते विवर्खस्तवे शिवांगिरितरतांकुरुमा हि गुंसी पुरुखं जगत शिवे नवचसा त्वागिरि साचा बदामसि यथा नः सर्वमिज्जगदा यच्मा गुंसोमना असत अधिवोचदाधिवक्ता प्रथमो दैव्यो भिखक अहिंस सर्वं भय सर्वासु जातु धान्यो धराचिः यतो यतः समीहसे ततो नो अभयं गुरु संडः कुरु प्रजाभ्यो भयन्नः पशुभ्यः विषवानिदेवसवितद्दुरितानि परशुभं जन्मदिरान्तर्न अशुभ हरिः ॐ नमस्ते रुद्रमण्यव भूतोत इघवे नमः बाहुभ्यामुतते नमः जाते रुद्र शिवा तनूरघोरा पापकाशिनीतया नस्तन्वा संतमय गिरि संताभिचाकसीः जामि खुंगिरि संतहस्ते विवर्खस्तवे शिवांगिरितरतांकुरुमा हि गुंसीः पुरुखं जगत शिवे नवचसा त्वागिरि साचा बदामसि यथा नः सर्वमिज्जगदा यच्मा गुंसोमना असत अधिवोचदाधिवक्ता प्रथमो दैव्यो भिखक अहिंस सर्वं भय सर्वासु जातु धान्यो धराचिः यतो यतः समीहसे ततो नो अभयं गुरु संडः कुरु प्रजाभ्यो भयन्नापकाशिनीतया नस्तन्वा संतमय गिरि संताभिचाकसीः जामि खुंगिरि संतहस्ते विवर्खस्तवे शिवांगी। किस तरीके से ನೋಡ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯ. ರುದ್ರಾಕ್ಷಿ ಮಾಲೆ ಕೈಯಲ್ಲಿ ಹಿಡ್ಕೊಂಡಿದ್ರು, ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ರು. ಆ ದೃಶ್ಯವನ್ನ ಈಗ ನೇರವಾಗಿ ಗಮನಿಸ್ತಾ ಇದ್ದೀರಿ. ತಾಯಿ ಗಂಗೆಗೆ, ಪವಿತ್ರ ಗಂಗೆಗೆ ನಮನ ಸಲ್ಲಿಸ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಗಂಗಾ ಯಮುನಾ ಅಂತರ್ಗಾಮಿಯಾಗಿ ಹರಿತಾ ಇರುವ ಸರಸ್ವತಿ, ಆ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ. ಇಷ್ಟೊತ್ತು ಆ ರುದ್ರಾಕ್ಷಿ ಮಾಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಮಂತ್ರವನ್ನ ಪಠನೆ ಮಾಡಿ ನಂತರ ಕೊರಳಿಗೆ ಅದನ್ನ ಧರಿಸಿ ಈಗ ಗಂಗೆಗೆ ನಮಸ್ಕರಿಸುತ್ತಾ ಇರುವಂತಹ ದೃಶ್ಯ. ಸಂತಮಯ ಗಿರಿ ಸಂತಾಭಿಚಾಕसीः जामि खुंगिरि संतहस्ते विवर्खस्तवे शिवांगिरितरतांकुरुमा हि गुंसीः पुरुखं जगत शिवे नवचसा त्वागिरि साचा बदामसि यथा
देवानाः सर्वमिज्जगाद यस्माकं सोमना असत अधियवोचदाधिवक्ता प्रथमो दैव्यो भिखक अहिंस सर्वं जम्भय सर्वासु जातु धान्यो धराचि ನೋಡಿ, ಎರಡು ದೃಶ್ಯ ನೀವು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು 2019ರಲ್ಲಿ ಮೋದಿ ಅವರು ಪುಣ್ಯ ಸ್ನಾನ ಮಾಡಿರೋದು ಇದೇ ಸಂಗಮದಲ್ಲಿ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗ 2025 144 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನ, ಅಮೃತ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎರಡು ದೃಶ್ಯ, ಒಂದು 2019, ಈಗ 2025. 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ. ಇದರಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ನೇರವಾಗಿ ಈ ಪುಣ್ಯ ಸ್ನಾನ ಮಾಡಿ ತಾಯಿಗೆ ನಮಸ್ಕರಿಸಿ ಅಲ್ಲಿಂದ ನೇರವಾಗಿ ಹನುಮಾನ್ ಗಡಿಗೇನೋ ಹೋಗ್ತಾರೆ. ಅಲ್ಲಿ ಹನುಮನ ದರ್ಶನ ಪಡೆದುಕೊಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಸದ್ಯ ಸಂಭ್ರಮದ ವಾತಾವರಣ ಪ್ರಯಾಗ್ರಾಜ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಭಕ್ತಾದಿಗಳ ಸಂಭ್ರಮ ಒಂದ್ ಕಡೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೃತ ಸ್ನಾನ ಆಗ್ತಾ ಇರುವ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಿ. किस तरीके से एक समग्र रूप में, सार्वभौम रूप में, प्रकृति साहचर्य के रूप में हम एक शांतिपूर्ण सहअस्तित्व का अद्भुत और अनमोल उदाहरण है भारतवर्ष. ಬರೀ ರಾಜಕೀಯ ದೃಷ್ಟಿಯಿಂದ ಇದನ್ನ ನೋಡಿ ಚರ್ಚೆ ಮಾಡೋದಕ್ಕಿಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಕುಂಭ ಮೇಳ ಆಗ್ತಾ ಇದೆ, ಈಗ ಪುಣ್ಯ ಸ್ನಾನ ಮಾಡೋ ಮೂಲಕ ಹಿಂದೂಗಳನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದರ ಜೊತೆಗೆ ಈ ಹಿಂದೆ ಕೂಡ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು ಪ್ರಯಾಗ್ರಾಜ್ಗೆ. ಅಭಿವೃದ್ಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಕಾಮಗಾರಿಗಳ ಉದ್ಘಾಟನೆ ಆಗಿರಬಹುದು, ಶಂಕುಸ್ಥಾಪನೆಯನ್ನ ನೆರವೇರಿಸಿ ಅಲ್ಲಿಂದ ಹಿಂದಿರುಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆಗ್ಯಾಕೆ ಅಭಿವೃದ್ಧಿ ವಿಚಾರಕ್ಕೆ ಸಂದರ್ಭ ನೀವು ಚರ್ಚೆ ಮಾಡಲಿಲ್ಲ ಅನ್ನೋದು ಬಹುತೇಕರ ವಾದ. ಬಟ್ ಈಗ ಪುಣ್ಯ ಸ್ನಾನ ಮಾಡ್ತಾ ಇರೋದೇ ಅನೇಕರ ಈ ವಿಚಾರವನ್ನ ಇಟ್ಕೊಂಡು ರಾಜಕೀಯವಾಗಿ ಚರ್ಚೆ ಮಾಡ್ತಿದ್ದಾರೆ. ಬಟ್ ಇದು ಮೊದಲಲ್ಲ, 2019ರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿ ಗಂಗೆ, ಯಮುನೆ ಜೊತೆಗೆ ಸರಸ್ವತಿಯ ಆ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಆ ದೃಶ್ಯವನ್ನ ಈ ಹಿಂದೆ ನಾವು ತೋರಿಸ್ತಾ ಇದ್ವಿ. ಈಗ 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ. ಸೊ ಈ ಸಂದರ್ಭದಲ್ಲೇ ನಾವು ಅಲ್ಲಿ ಹೋಗ್ಬೇಕು, ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥ ಅನೇಕ ಭಕ್ತಾದಿಗಳ ಆಸೆ ಇರುತ್ತಲ್ಲ, ಕನಸಿರುತ್ತಲ್ಲ. ಆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕ್ಷಣಕ್ಕೆ ಸಾಕ್ಷಿಯಾಗಿರೋದು, ಅವರು ಕೂಡ ಭಾಗಿಯಾಗಿರೋದು ಸಹಜವಾಗಿ ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಪಾಟ್ ಅಲ್ಲೇ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ರಂಜಿತ್, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ, ಯಾವ ರೀತಿ ಸಂಭ್ರಮ, ಈಗ ಪುಣ್ಯ ಸ್ನಾನ ಆದ ಬಳಿಕ ವಾಟ್ ನೆಕ್ಸ್ಟ್? ಖಂಡಿತವಾಗ್ಲೂ ಕೂಡ ಪುಣ್ಯ ಸ್ನಾನವನ್ನ ಮುಗಿಸಿ ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಹೋಗೋದು ಅದು ಹನುಮಾನ್ ಗಡಿ ಟೆಂಪಲ್ಗೆ. ಬಹುತೇಕ ಎಲ್ಲರೂ ಕೂಡ ಪುಣ್ಯ ಸ್ನಾನವನ್ನ ಮಾಡಿ ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ನೋಡಿ, ನಾವೀಗ ಮೋದಿ ಪುಣ್ಯ ಸ್ನಾನ ಮುಗಿಸಿ ಆದ ನಂತರ ಬಂದು ಅಥವಾ ಬರೋದು ಇದೇ ಜಾಗಕ್ಕೆ. ಇಲ್ಲಿಂದ ಅವರು ನೇರವಾಗಿ ಹೋಗೋದು ಹನುಮಾನ್ ಗಡಿ ಟೆಂಪಲ್ಗೆ. ಹನುಮಾನ್ ಗಡಿ ಟೆಂಪಲ್ಗೆ ಹೋಗೋದಕ್ಕೆ ಮೋದಿ ಹೀಗೇನೆ ಬರಬೇಕು. ನಾವು ಇಲ್ಲೇ ಇದ್ದೀವಿ. ಇಲ್ಲಿ ಬಂದ ತಕ್ಷಣ ನಾವು ಜನರಿಗೆ ಇನ್ನಷ್ಟು ಕ್ಲೋಸ್ ಆಗಿ ಮೋದಿ ಅವರ ಮೂವ್ಮೆಂಟ್ ಅನ್ನ ತೋರಿಸಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ, ನೀವು ಹೇಳ್ತಾ ಇದ್ರಿ, ಸುಮಾರು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಯ ಸಮಯದಲ್ಲಿ 11ನೇ ಬಾರಿ ಇದು ಪುಣ್ಯಕ್ಷೇತ್ರಗಳಿಗೆ ಅಥವಾ ಚುನಾವಣಾ ಸಮಯದಲ್ಲಿ 11ನೇ ಬಾರಿಗೆ ತೀರ್ಥಯಾತ್ರೆಯನ್ನ ಮೋದಿ ಮಾಡ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಕಳೆದ 2019ರಲ್ಲಿ ಕುಂಭಮೇಳ ಆದಾಗ ಅವರು ಪ್ರಯಾಗ್ರಾಜ್ನಲ್ಲಿ ಪುಣ್ಯಸ್ಥಾನಕ್ಕೆ ಬಂದಿದ್ರು. ಆಗ್ಲೂ ಕೂಡ ಫೆಬ್ರವರಿ 24ನೇ ತಾರೀಕಿಗೆ ಅದು ಚುನಾವಣೆ ನಡೀತಾ ಇತ್ತು. ಯಾವುದು ದಿಲ್ಲಿಯ ಎಲೆಕ್ಷನ್ ಕೂಡ ನಡೀತಾ ಇತ್ತು. ಈ ಎಲ್ಲವೂ ಕೂಡ ಇಲ್ಲಿ ಬಹಳ ಸಾಮ್ಯತೆಯನ್ನ ಹೊಂದಿರೋದು. ತೀರ್ಥಸ್ಥಾನವನ್ನ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ರುದ್ರಾಕ್ಷಿಯನ್ನ ಹಿಡ್ಕೊಂಡು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾತ್ವಿಕತೆಯತ್ತ ದೇಶ ತೆರೆದುಕೊಳ್ಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಎಲ್ಲ ಭೇಟಿ ಮತ್ತೆ ಇಲ್ಲಿ ಪ್ರಧಾನಿ ಮೋದಿ ಅವರ ತೀರ್ಥಸ್ಥಾನ ಇದೆಲ್ಲವೂ ಕೂಡ ದೇಶದ ಅಥವಾ ಈ
ದಿಲ್ಲಿಯ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತಾ ಅಂತ ಹೇಳಿ ಕೇಳಿದ್ರೆ ಆಪ್ನ ವಕ್ತಾರರೊಬ್ರು ಮಾತಾಡ್ತಾ ಹೇಳ್ತಾರೆ, ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧಾರ್ಮಿಕತೆಯತ್ತ ಜನರನ್ನ ಅಥವಾ ಧಾರ್ಮಿಕ ಭಾವನೆಯನ್ನ ಕೆಳಿಸ್ತಾ ಇದ್ದಾರೆ ಚುನಾವಣೆಯ ಸಮಯದಲ್ಲಿ ಅನ್ನೋ ಮಾತನ್ನು ಹೇಳಿ ಅದು ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಅದೆಲ್ಲದರ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲೂ ಕೂಡ 2019ರಲ್ಲೂ ಕೂಡ ಚುನಾವಣೆಯ ಸಮಯದಲ್ಲಿ ತೀರ್ಥಯಾತ್ರೆಯನ್ನ ಮಾಡಿ ಈ ರೀತಿಯಾಗಿ ಪುಣ್ಯ ಸ್ನಾನ ಮತ್ತೆ ಬಹಳ ಶಕ್ತಿ ಪೀಠಗಳು ಅಂತ ಹೇಳಿ ನಾವೇನ್ ಹೇಳ್ತೀವಲ್ಲ, ಈ ರೀತಿಯ ಜನರ ಭಾವನೆಗಳ ಧಾರ್ಮಿಕತೆಯ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಸಮಯದಲ್ಲಿ ಅವರು ಗಮನ ಸೆಳೀತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳೆಲ್ಲವೂ ಕೂಡ ಇದೆ. ಪ್ರಧಾನಿ ಮೋದಿ ಈಗ ತೀರ್ಥ ಸ್ನಾನವನ್ನ ಮಾಡಿ ನೇರವಾಗಿ ಅವರು ಹನುಮಾನ್ಗಡಿ ಟೆಂಪಲ್ಗೆ ಹೋಗ್ತಾರೆ. ಏನೇ ಆದ್ರೂ ಕೂಡ ಭಾರತ ಸನಾತನ ಅನ್ನುವ ಒಂದು ಚೌಕಟ್ಟಿನ ಅಡಿಯಲ್ಲಿ ಇರುವಂತಹ ದೇಶ. ಹಾಗಾಗಿ ಈ ಸನಾತನ ಅನ್ನೋದು ಭಾರತದ ಒಂದು ಅಸ್ತಿತ್ವ. ಆ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದು ಮಹಾಕುಂಭ ಇಡೀ ವಿಶ್ವವೇ ಭಾರತವನ್ನ ನೋಡ್ತಾ ಇದೆ ಅಥವಾ ಇಡೀ ವಿಶ್ವವೇ ಭಾರತದತ್ತ ಕಣ್ತುಂಬಿಕೊಳ್ತಾ ಇದೆ ಅಥವಾ ಜಾಗತಿಕವಾಗಿ ಭಾರತ ಇವತ್ತು ದೊಡ್ಡ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತಾ ಇದೆ. ಇಂತಹ ಸಮಯದಲ್ಲಿ ಕೋಟಿ ಕೋಟಿ ಜನ ಒಂದು ಸಮಯಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ಅದು ಭಾರತದ ಹಿರಿಮೆ ಮತ್ತು ಸನಾತನದ ಶಕ್ತಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯತ್ತ ದೇಶ ವಿಶ್ವ ಹೇಗೆ ತೆರೆದುಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚ್ಯಾಂಕ ಅಂತ ಅನ್ಸುತ್ತೆ. ಸದ್ಯ ಪ್ರಧಾನಿ ಈಗ ಇಲ್ಲಿ ಬಂದು ಈ ಪುಣ್ಯ ಸ್ನಾನ ಮಾಡಿ ಅವರು ಒಂದು ಸಂದೇಶವನ್ನ ಕೊಡೋದು ಸಹಜ. ದೇಶದ ಮಟ್ಟಿಗೆ ದೇಶದ ತಳಹದಿಯ ಸನಾತನ ಅಥವಾ ಧಾರ್ಮಿಕ ನೆಲೆಗಟ್ಟಾಗಿರೋದ್ರಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಮೂಲಕ ಒಂದು ಸಂದೇಶವನ್ನ ಕೊಡೋದ್ರಲ್ಲಿ ಯಾವುದೇ ಒಂದು ಹೊಸ ವಿಚಾರ ಇಲ್ಲ ಅಂತ ಅನ್ಸುತ್ತೆ. ಅದೇನು ಹೊಸತೂ ಅಲ್ಲ. 11ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಸಮಯದಲ್ಲಿ ಅವರು ಈ ರೀತಿಯಾಗಿ ಭೇಟಿ ಕೊಟ್ಟು ಈ ಎಲ್ಲ ಒಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇರೋದು. ನೋಡಿ, ಲೋಕಸಭಾ ಚುನಾವಣೆಯ ಅಂತಿಮ ಹಂತ 8 ರಾಜ್ಯಗಳ 59 ಕ್ಷೇತ್ರಗಳಿಗೆ ಮತದಾನ ಆಗ ನಿಗದಿಯಾಗಿತ್ತು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಸರಿ ವಸ್ತ್ರವನ್ನ ಧರಿಸಿದ್ರು. ಕೇದಾರ್ನಾಥ್